ನನಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ಆಮ್ ಆದ್ಮಿ ಪಾರ್ಟಿಯ ಮೈಸೂರು ಮಹಿಳಾ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಇದುವರೆಗೂ ಕೆಲಸ ಮಾಡಿದೆ ಅಂದ್ರಲ್ಲಿ ಏನೂ ನನಗೆ ಅವಕಾಶಗಳಾಗಲಿಲ್ಲ. ಅಂದರೆ ಮತ್ತೆ ಅಲ್ಲಿ ಯಾರೂ ಗುರುತಿಸ್ತಾ ಇರ್ತಿರ್ಲಿಲ್ಲ ಆ ಪಾರ್ಟಿನ. ಎಲ್ಲರೂ ನನಗೆ ಟೀಸ್ ಮಾಡ್ತಾಯಿದ್ರು, ಏನದು ಪರ್ಕೆ ಪಕ್ಷಕ್ಕೆ ಹೋಗಿದ್ದೀರಾ, ಪರ್ಕೆ ಪಕ್ಷಕ್ಕೆ ಹೋಗಿದ್ದೀರಾ. ಏನೋ ಒಂದು ಕಡೆ ಅವಕಾಶ ಕೊಟ್ಟಾಗ ನಾನು ಅದನ್ನು ಗಮನಕ್ಕೆ ಹಾಕ್ಕೊಳ್ಳಿಲ್ಲ. ಬಟ್ ಇಲ್ಲಿ JDS ಅಂತ ಅಂದರೆ ನಾನು ಹಾಸನ ಡಿಸ್ಟಿಕ್ ಹೊಳೆನರಸೀಪುರ ತಾಲೂಕು ನಂದು ಮೂಲತಃ. ನಮ್ಮಲ್ಲಿ ರಕ್ತಗತವಾಗಿ ಬಂದಿದೆ ದೇವೇಗೌಡರು ಪಾರ್ಟಿ JDS ಅಂದರೆ ನನ್ನ ಅಣ್ಣಂದರು ಆವಾಗ ಹೊಳೆನರಸೀಪುರದಲ್ಲಿ ಕಾಂಗ್ರೆಸ್ ಬಂತು ಸರ್ಕಾರ. ಆವಾಗ JDSಗೋಸ್ಕರ ಹಸುಗಳನ್ನೇ 4 ಸೀಮೆ ಹಸು ಕಟ್ಟಿ ಅವರು ಆವಾಗ ಸೋತ್ಬಿಟ್ರು ನಮ್ಮ ಅಣ್ಣಂದರು. ಅದಷ್ಟೂ ತೊಗೊಂಡೋಗ್ಬಿಟ್ರು. ಅವಾಗೆಲ್ಲ ನಾವು ಮನೆಯವರೆಲ್ಲ ಕುತ್ಕೊಂಡು ಹತ್ತಿದ್ವಿ. ಆವಾಗ ದೇವೇಗೌಡರ ಅಪ್ಪಾಜಿ ಮತ್ತು ಚೆನ್ನಮ್ಮ ಅವರು ನಮ್ಮ ಅಣ್ಣಂದ್ರನ್ನ ಕರೆದ್ಬಿಟ್ಟು ಸಮಾಧಾನ ಮಾಡಿ, ಬನ್ರಪ್ಪ ನಾವು ಇದ್ದೀವಿ ಅಂತ ಹೇಳಿ ತುಂಬ ಬೆಂತಡ್ತಾಯಿದ್ರು ಅವರಿಗೆ. ಆಮೇಲೆ ರೇವಣ್ಣ ಅವರು, ಭವಾನಿ ಮೇಡಮ್ ಎಲ್ಲರೂ ನಮ್ಮ ಅಣ್ಣನ ಎಲೆಕ್ಷನ್ಗೆ ಅಂದರೆ ಕರ್ಕೊಂಡು ಹೋಗ್ತಾರೆ. ನಮ್ಗೆ ಅದೊಂದು ಕುತೂಹಲ ಇತ್ತು. ನನಗೆ ಹಿಂಗೆ ಅವಾಗಿಂದನೂ ನಾವು JDSಗೆ ಓಟ್ ಹಾಕ್ಕೊಂಬಂದಿರೋದು. ನನಗೆ ಅದೊಂದು ಇತ್ತು ಎಲ್ಲೋ ಒಂದು. ಈಗ ನಮ್ಮ ಅಣ್ಣ ಎಷ್ಟು ಖುಷಿ ಪಡ್ತಾರೆ. ನಾನು ಆಮ್ ಆದ್ಮಿಗೆ ಹೋದಾಗ ಹೇಳ್ತಾಯಿದ್ರು, ಅಯ್ಯೋ ನೀನು JDSಲ್ಲಿ ಇರಬೇಕಿತ್ತು ಅಂತ. ಇವತ್ತು ನನಗೆ ಹೆಮ್ಮೆ ಆಗ್ತಿದೆ ನಾನು ಈ JDSಗೆ ಸೇರ್ಕೊಂಡಿದ್ದೀನಿ ಅಂತ. ಹಾಗಾಗಿ ದೇವೇಗೌಡರ ಅಭಿಮಾನ ಹಾಗೂ ಕುಮಾರಣ್ಣ ಅವರು ಹಾಗೂ ನಿಖಿಲ್ ಸ್ವಾಮಿ ಅವರು, ನಿಖಿಲ್ ಗೌಡರು ಇವರೆಲ್ಲರೂ ಪ್ರೀತಿ ಸಹಕಾರ ಇನ್ನು ಮುಂದೆ ನಾನು ಇದನ್ನು ಮುಂದೆ ತಂದು ಪಕ್ಷನ ಗೆಲ್ಲಿಸಬೇಕು. ಹಾಗೂ ಹೇಮಾವತಿ ಮೇಡಮು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇವ್ರ ಪ್ರೀತಿ ನಮ್ಮ ಮೇಲೆಲ್ಲ ಇದೆ ಅಂದರೆ ನಾವೆಲ್ಲ ಮಹಿಳೆಯರು ಒಗ್ಗಟ್ಟಾಗಿ ಈ ಒಂದು ಪಕ್ಷವನ್ನು ಗೆಲ್ಲಿಸಬೇಕು, ಇದಕ್ಕೋಸ್ಕರ ಹೋರಾಡಲೇಬೇಕು ನಾವು ಅಂತ ಹೇಳಲಿಕ್ಕೆ ಇಷ್ಟ. ನನ್ನ ಹೆಸರು ಶೋಭಾರಾಣಿ.